ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಮಾರ್ನಿಂಗ್ ಟೈಮು ಎದ್ದಿದ ತಕ್ಷಣ ಒಂದೊಳ್ಳೆ ವ್ಯೂ ನೋಡಿದ್ರೆ ಮೈಂಡ್ ಎಷ್ಟು ರಿಫ್ರೆಶ್ನಿಂಗ್ ಆಗಿರುತ್ತಲ್ವಾ? ನಿಜವಾಗ್ಲೂ ಕರೆಕ್ಟು. ಯಾಕಂದರೆ ನಮ್ಮನೆ ಮುಂದೆ ಅದೇ ಥರನೇ ಇದೆ, ಗ್ರೀನ್ರಿ ಆಗಿ ಸುತ್ತ ಮರ ಗಿಡಗಳೆಲ್ಲ. ಸೊ ಅದೆಲ್ಲ ನೋಡ್ಕೊಂಡು ಒಳಗಡೆ ಬಂದು ನಾನು ಒಂದು ಲೋಟ ಬಿಸಿನೀರು ಕಾಸ್ಕೊಂಡು ಕುಡಿದೆ. ಸೊ ಇದರಿಂದ ಏನಪ್ಪ ಬೆನಿಫಿಟ್ ಅಂತ ಅಂದರೆ, ನಮಗೆ ಆ್ಯಸಿಡಿಟಿ ಇದ್ದರೆ ಅಥವಾ ಗ್ಯಾಸ್ಟ್ರಿಕ್ ಏನಾದ್ರು ಆಗೋ ಥರ ಇದ್ದರೆ ಮಾರ್ನಿಂಗ್ ಟೈಮಲ್ಲಿ ಬಿಸಿನೀರು ಕುಡಿಯೋದ್ರಿಂದ ಆ ಪ್ರಾಬ್ಲಮ್ಸ್ ಎಲ್ಲ ಏನೂ ಬರಲ್ಲ. ಅದ್ರ ಜೊತೆಗೆ ಸ್ವಲ್ಪ ಲೆಮನ್ ಹಾಕೊಂಡು ಕುಡಿದ್ರೆ ಇನ್ನೂ ಒಳ್ಳೆಯದಾಗಿರತ್ತೆ. ಇದಾದಮೇಲೆ ನಮ್ಮದು ನೆಕ್ಸ್ಟು ಹೆಣ್ಮಕ್ಳು ಕೆಲಸ ಎಲ್ಲ ಸ್ಟಾರ್ಟ್ ಆಗತ್ತೆ. ಬೆಳಗ್ಗೆ ಬೇಗ ಎದ್ದು ಬಾಗ್ಲದ ಕಸ ಎಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕೋದ್ರಿಂದ ಮನೆಗೆ ತುಂಬ ಒಳ್ಳೆಯದು, ಶ್ರೇಯಸ್ಸು ಅಂತೆಲ್ಲ ಹೇಳ್ತಾರೆ. ಹೌದು, ಅದು ನಿಜಾನೇ. ಹೆಣ್ಮಕ್ಳು ಬೆಳಗ್ಗೆ ಮುಂಚೆ ಬೇಗ ಎದ್ದು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಬಿಡಿಸೋದ್ರಿಂದ ಲಕ್ಷ್ಮಿ ಅವ್ರ ಮನೇಲಿ ಯಾವಾಗಲೂ ಚೆನ್ನಾಗಿರ್ತಾಳೆ, ಚೆನ್ನಾಗಿ ಅಭಿವೃದ್ಧಿ ಆಗತ್ತೆ ಅವ್ರ ಮನೆ ಅಂತ ಹೇಳ್ತಾರೆ. ನಾನು ಅದನ್ನ ನಂಬ್ತೀನಿ. ನೆಕ್ಸ್ಟು ಹೊರ್ಗಡೆ ಕೆಲಸ ಎಲ್ಲ ಮುಗಿದ್ಮೇಲೆ ಒಳಗಡೆ ಬಂದು ಇನ್ನೇನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಣ ಅಂತ ಹೇಳಿ ಇವತ್ತು ಬೀಟ್ರೋಟ್ ಪಲ್ಯ ಮಾಡಿಬಿಟ್ಟು ಸಿಂಪಲ್ಲಾಗೆ ಒಂದು ಗೋಧಿ ದೋಸೆ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡೆ. ಓಕೆ ಅಂತ ಹೇಳ್ಬಿಟ್ಟು ಪಲ್ಯಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಂಡು ಬೀಟ್ರೋಟ್ನೆಲ್ಲ ತುರ್ಕೊಂಡೆ. ಬೀಟ್ರೋಟ್ನೆಲ್ಲ ನೀಟಾಗಿ ತುರ್ಕೊಂಡಾದ್ಮೇಲೆ ಇವಾಗ ನಾನು ಪಲ್ಯ ಮಾಡ್ಕೊತಾ ಇದ್ದೀನಿ. ಫಸ್ಟು ಒಂದು ಸ್ಟವ್ ಮೇಲೆ ಕಡಾಯಿ ಇಟ್ಟು ಅದಕ್ಕೆ 3-4 ಸ್ಪೂನು ಎಣ್ಣೆ ಹಾಕಿ ಒಂದು 3-4 ಸ್ಪೂನುಗಷ್ಟು ಕಡಲೆಬೇಳೆ ಹಾಕ್ಕೊಬೇಕು. ಕಡಲೆಬೇಳೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಲೈಟಾಗಿ ಬ್ರೌನ್ ಕಲರ್ ಬರಬೇಕು, ಹಾಗಂತ ತುಂಬ ಸೀದೋಗಬಾರ್ದು. ಅದಾದಮೇಲೆ ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರತ್ತೆ ಟೇಸ್ಟು. ಹಾಗೆ ಇದು ಕೂದಲಿಗೂ ತುಂಬ ಒಳ್ಳೆಯದು. ನಮಗೇನಾದ್ರು ಏರ್ ಪ್ರಾಬ್ಲಮ್ ಇದ್ದರೆ ಕರ್ಬೇವಿನ ಸೊಪ್ಪನ್ನ ಜಾಸ್ತಿ ತಗೊಳ್ಳೋದ್ರಿಂದ ಏರ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ 4-5 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕಂತೇನಿಲ್ಲ, ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು. ನೆಕ್ಸ್ಟು ನಾನು ತುರಿದಿರೋ ಬೀಟ್ರೋಟ್ನ ಹಾಕ್ಕೊಂಡು ಪಲ್ಯನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೀಟ್ರೋಟ್ ಪಲ್ಯ ಈಗ ರೆಡಿಯಾಗಿದೆ. ನಾವು ಜಾಸ್ತಿ ಬೀಟ್ರೋಟ್ನ ತಿನ್ನೋದ್ರಿಂದ ನಮಗೆ ಬ್ಲಡ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅಥವಾ ಬ್ಲಡ್ ಏನಾದ್ರು ಕಡಿಮೆ ಇದ್ದರೆ ಅದೆಲ್ಲ ನಮಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ವೀಕ್ಲಿ ಒಂದು 3 ಟೈಮ್ಸ್ ಆದರೂ ನೀವು ಬೀಟ್ರೋಟ್ ತಗೊಂಡ್ರೆ ನಿಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಜಾಸ್ತಿ ಪಲ್ಯ ತಿನ್ನೋಕ್ಕಾಗಿಲ್ಲ ಹಂಗೆಲ್ಲ ಹೇಳಿದ್ರೆ ನೀವು ಬೀಟ್ರೋಟ್ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ತುಂಬ ಜನಕ್ಕೆ ಜ್ಯೂಸ್ ಎಲ್ಲ ಇಷ್ಟ ಆಗಲ್ಲ, ಅದು ಟೇಸ್ಟ್ ಎಲ್ಲ ಲೈಕ್ ಚೆನ್ನಾಗಿರಲ್ಲ ಅಷ್ಟು ಅಂತ ಹೇಳಿ. ಸೊ ಹಂಗಿಲ್ಲ ಅಂದರೆ ನೀವು ಪಲ್ಯ ಅಥವಾ ಸಾಗು ಥರ ಎಲ್ಲ ಮಾಡ್ಕೊಬೋದು. ಹಂಗೆ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಜಾಸ್ತಿನೇ ಇದೆ, ನಮ್ದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ನಾನು ಹೇಳ್ತೀನಿ. ಸೊ ಇಲ್ಲಿ ನಮಗೆ ಪಲ್ಯ ಎಲ್ಲ ರೆಡಿ ಆಯಿತು, ನಾನು ದೋಸೆನೂ ಹಾಕ್ಕೊಂಡಾಗಿದೆ. ತಿಂಡಿ ಎಲ್ಲ ರೆಡಿ ಆದಮೇಲೆ ನಮ್ಮ ಮನೆಯವ್ರಿಗೆ ನಾನು ತಿಂಡಿ ಹಾಕ್ಕೊಟ್ಟೆ. ಅವ್ರು ತಿಂಡಿ ತಿನ್ಕೊಂಡು ಆಫೀಸಿಗೆ ಹೊರಟರು. ಆ್ಯಕ್ಚುಲಿ ಅವ್ರದ್ದು ಲಂಚ್ ಬಾಕ್ಸ್ನ ನಾನು ಆಲ್ರೆಡಿ ಪ್ಯಾಕ್ ಮಾಡಿ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಸೊ ಇನ್ನೇನು ಅವರಿಗೂ ಬಾಯ್ ಮಾಡಿ ನಾನು ಬ್ರೇಕ್ಫಾಸ್ಟ್ ಮಾಡಿ ಇನ್ನು ನನ್ನ ಉಳಿದಿರೋದು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ನಾನು ಹೊರಟೆ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ವೀಡಿಯೋಸ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.